ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಏವಂ ಪರಂಪರಾ ಪ್ರಾಪ್ತಂ ಇವಂ ರಾಜರ್ಷಿಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟಃ ಪರಂತಪ. ಇದೇ ರೀತಿಯಾಗಿ ಪರಂಪರೆಯಿಂದ ಬಂದಾಗ ರಾಜರುಗಳೆಲ್ಲರೂ ಈ ಒಂದು ವಿದ್ಯೆಯನ್ನ ಬ್ರಹ್ಮವಿದ್ಯೆಯನ್ನ ಕಲಿತುಕೊಂಡರು. ಗೀತೆ ಅನ್ನೋದು ವೇದಕ್ಕಿಂತ ಪ್ರಮಾಣ. ಯಾಕೆಂದ್ರೆ ಸಾಕ್ಷಾತ್ ಶ್ರೀಕೃಷ್ಣ ತನ್ನ ಬಾಯಿಯಿಂದ ಅದನ್ನ ಹೇಳಿದ್ದಾನೆ. ವೇದಗಳು ಅಪೌರುಷೇಯ, ಆದರೆ ಗೀತೆಯನ್ನ ಸಾಕ್ಷಾತ್ ಶ್ರೀಕೃಷ್ಣ ನಿಂತು ಅರ್ಜುನನಿಗೆ ಉಪದೇಶ ಮಾಡಿ ಅರ್ಜುನನ ಮುಖಾಂತರ ಅವನ ಭಕ್ತರಿಗೆಲ್ಲರಿಗೂ ಹೇಳಿರುವಂತಹ ದೊಡ್ಡ ರಹಸ್ಯ ಕಿವಿ ಮಾತು ಇದು. ಆದ್ದರಿಂದ ಇದನ್ನ ಪರಂಪರಾ ಬಂದಾಗ ಅದರ ಅನುಗತವಾಗಿ ಅದನ್ನ ತಿಳಿದುಕೊಂಡರು. ಎಲ್ಲರೂ ಕೂಡ ರಾಜರ್ಷಿಗಳು ಮತ್ತು ಯೋಗಿಗಳು ಎಲ್ಲರೂ ತಿಳ್ಕೊಂಡ್ರು. ಆದರೆ ಕಾಲಕ್ರಮೇಣ ಯುಗ ಧರ್ಮಗಳು ಬದಲಾದಂಗೆ ಯುಗಾಂತರವಾದಂತೆ ಇದು ನಷ್ಟವಾಗಿ ಹೋಯಿತು. 5 ವರ್ಷದ ಹಿಂದೆ ಪುನಃ ಒಮ್ಮೆ ಹೇಳಲ್ಪಡ್ತು ಅಷ್ಟೇ ಹೊರತು ಇದು ಕೋಟ್ಯಂತರ ವರ್ಷಗಳ ಹಿಂದೆನೆ ಹೇಳಲ್ಪಟ್ಟಿರುವಂತಹ ಜ್ಞಾನ. ಇದು ಒಂದು ಅತ್ಯುತ್ತಮವಾದಂತಹ ಮಹಾಜ್ಞಾನ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತೌ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು ಡಿಸೆಂಬರ್ 20ನೇ ತಾರೀಕು ಶನಿವಾರ, ಪ್ರತಿಪತ್ ಶುಭ ತಿಥಿ ಮತ್ತು ಇಂದು ಮೂಲ ನಕ್ಷತ್ರ. ಇಂದು ಶುಕ್ಲ ಪಕ್ಷ ಪುಷ್ಯ ಮಾಸ ಪ್ರಾರಂಭವಾಗ್ತಾ ಇದೆ ಮತ್ತು ಇಂದು ಮೂಲ ನಕ್ಷತ್ರ ಹಾಗೂ ಧನು ರಾಶಿಯಲ್ಲಿ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನ ಗೋಚಾರ ಧನು ರಾಶಿಯಲ್ಲಿ ಶುಕ್ರ ಪ್ರವೇಶ ಮಾಡೋದ್ರಿಂದ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ, ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಮಿತ್ರರೆಲ್ಲರಿಂದ ಸಹಕಾರ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಫಲ. ಹಿಂದಿನ ಒಂದು 45 ದಿನಗಳಿಂದ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಂಗಸರಿಂದ ಕಿರಿಕಿರಿ ಆಗಿದ್ರೆ ಅದೆಲ್ಲವೂ ಈಗ ಬಗೆಹರಿದು ನೀವು ಸರಿಯಾದವರು, ನಿಮಗೆ ಏನೂ ತೊಂದರೆ ಇಲ್ಲ, ನಿಮ್ಮಿಂದ ಬೇರೆಯವ್ರಿಗೂ ಏನೂ ಆಗಿಲ್ಲ ಅನ್ನೋದು ಈಗ ಸಾಬೀತಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿನಗಳನ್ನು ನೋಡ್ತೀರಿ. ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ಗಳಲ್ಲಿ ಈಗ ಒಡಕು ಉಂಟಾಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಹುಷಾರಾಗಿ ಮಾತಾಡಬೇಕು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯಗಳು ಶುರುವಾಗಿದೆ. ಇನ್ನು 45 ದಿನಗಳ ತನಕ ನಿಮ್ಮ ಪಾರ್ಟ್ನರ್ಶಿಪ್ಗಳಲ್ಲಿ ಮತ್ತು ಹೆಂಗಸರಿಂದ ನಿಮಗೆ ತೊಂದರೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ, ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ, ದಾಂಪತ್ಯದಲ್ಲಿ ಮತ್ತು ಮಕ್ಕಳಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೂ ಕೂಡ ಮನೆಯಲ್ಲಿ ಸಂತಸ, ನೆಮ್ಮದಿ ಪ್ರಾಪ್ತಿ, ಬಹಳ ಒಳ್ಳೆಯ ವಾತಾವರಣ ಮನೆಯಲ್ಲಿ ಮೂಡುತ್ತೆ. ಸ್ವಲ್ಪ ಅಲ್ಪ ಒಳ್ಳೊಳ್ಳೆಯ ಆಸ್ಪೇಷಿಯಸ್ ಸೆರೆಮನೀಸ್ ಅಂತ ಹೇಳ್ತೀವಿ ನೋಡಿ, ಮುಖ್ಯವಾದಂತಹ ಭಗವಂತನ ಕಾರ್ಯಗಳು ಈಗ ಮನೆಯಲ್ಲಿ ನಡೆಯಬಹುದು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಆತ್ಮವಿಶ್ವಾಸ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ, ಸೋಷಿಯಲ್ ಮೀಡಿಯಾ, ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಇತ್ಯಾದಿಗಳಲ್ಲಿ ನೀವು ಪ್ರಗತಿಯನ್ನು ನೋಡ್ತೀರಿ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಅತಿ ಹೆಚ್ಚಿನ ಸಂತಸವನ್ನು ನೋಡುವಂತಹ ದಿನಗಳು. ಧನು ರಾಶಿಯವರಿಗೆ ಒಳ್ಳೆಯ ಗೋಚಾರವೇ, ಮನಸ್ಸಿಗೆ ನೆಮ್ಮದಿ ಮತ್ತು ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ತೀರಿ, ಹೊಸ ಮಿತ್ರತ್ವಗಳು ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳೊಡನೆ ಒಡಕಲನ್ನು ನೀವು ಈಗ ನೋಡಬೇಕಾಗಿ ಬರಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಮಿತ್ರರಿಂದ ಧನ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ ಹಾಗೂ ಎಲ್ಲ ರೀತಿಯಿಂದಲೂ ಈಗ ಜಯ ಪ್ರಾಪ್ತಿ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು, ಹೆಂಗಸರಿಂದ ತೊಂದರೆಗಳಾಗಬಹುದು. ಆದ್ದರಿಂದ ಯಾರು ನಿಮ್ಮನ್ನ ಕಂಡ್ರೆ ಆಗೋದಿಲ್ವೋ ಅಂತಹ ಹೆಂಗಸರಿಂದ ಸ್ವಲ್ಪ ದೂರ ಇರೋದು ವಾಸಿ ಮತ್ತು ನಿಮಗೆ ಬೇಕಾದಂತಹ ಹೆಂಗಸರ ಜೊತೆಗೆ ನೀವು ಮನಸ್ತಾಪವನ್ನ ಮಾಡಿಕೊಳ್ಳದೆ ಗಂಭೀರವಾಗಿ ಬಹಳ ವಿವೇಕವಾಗಿ ಯೋಚನೆ ಮಾಡೋದು, ಕಾರ್ಯಗಳನ್ನು ನಿಭಾಯಿಸಿಕೊಳ್ಳೋದು ಒಳ್ಳೆಯದು. ಆದರೂ ಕೂಡ ಬೇರೆ ಗೋಚಾರಗಳು ಬಹಳ ಅನುಕೂಲಕರವಾಗಿರೋದ್ರಿಂದ ಇದರಿಂದ ಯಾವ ತೊಂದರೆಯೂ ಮೀನರಾಶಿಯವರಿಗೆ ಆಗೋದಿಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಪಠಣ, ಶ್ರವಣ, ಮನನ, ಲೇಖನ ಯಾವುದನ್ನು ಮಾಡಿದ್ರೂ ಕೂಡ ಅತ್ಯಂತ ಪುಣ್ಯ ಪ್ರಾಪ್ತಿ ಹಾಗೂ ಜನ್ಮಾಂತರಗಳ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.